ವಿರಾಮದ ನಂತರ ಗೋಲ್ಮಾಲ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಓಕೆ ಆನಂದ್, ಈಗ ತಾನೇ ನಮ್ಮ ಚಂದ್ರಶೇಖರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ನ್ಯಾಯ ಒದಗಿಸಬೇಕು, ಸಾಮಾಜಿಕವಾಗಿ ಒಂದು ನ್ಯಾಯವನ್ನ ಒದಗಿಸಬೇಕು ಅನ್ನುವಂತ ಸಂದರ್ಭದಲ್ಲಿ ಕೆಲವೊಂದು ಗೊಂದಲಗಳು ಅನ್ನೋದಕ್ಕಿಂತ ಕೆಲವೊಬ್ರು ಬಲಿಪಶುಗಳಾಗ್ಬೇಕಾಗತ್ತೆ ಪ್ರಾಮಾಣಿಕರು ಅಂತ ಹೇಳಿದ್ರು. ಯಾಕೆ ಸರ್ಕಾರದ ಈ ಒಂದು ನೀತಿಯನ್ನ ಅಥವಾ ಈ ಒಂದು ಧೋರಣೆಯನ್ನ ನೀವ್ ಯಾಕೆ ಒಪ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂತ, ಯಾವ ರೀತಿ ಅನ್ಯಾಯ ಆಗ್ಬೋದು ನಿಮ್ಗೆ ಅಂತ? ನೋಡಿ ಮೇಡಮ್, ಈಗ ನಾವು ಯಾವ ಎಕ್ಸಾಮ್ ಬರ್ದಿದೀವಿ ಅಂತ ತಿಳ್ಕೊಬೇಕು. ನಾವ್ ಯಾವ್ದೋ ಒಂದು LKG UKG ಎಕ್ಸಾಮ್ ಬರ್ದಿದಿಲ್ಲ, ಹೌದಾ? ನಾವ್ ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರ್ದಿದ್ವಿ, ಗೆಸ್ಟೆಡ್ ಪ್ರೊಫೆಷನಲ್ಸ್ ಎಕ್ಸಾಮ್ ಬರ್ದಿದ್ದೀವಿ. ಓಕೆ, ಅದ್ರಲ್ಲಿ ಹಾಗಿದ್ದಾಗ ಏನ್ ತಪ್ಪು ಮಾಡಿದ್ದಾರೆ, ಏನ್ ಬಿಟ್ಟಿದ್ದಾರೆ ಅದು ನಮಗ್ ಬೇಕಾಗಿಲ್ಲ. ನಾವು ಪ್ರಾಮಾಣಿಕವಾಗಿ, ನಾನು 2006 ನಾನು ಓದ್ತಾ ಇದ್ದೀನಿ, 3 ಸಲ ಮೇನ್ಸ್ ಎಕ್ಸಾಮ್ ಬರ್ದಿದ್ದೀನಿ, ಇಂಟರ್ವ್ಯೂಗೆ 2 ಸಲ ಕ್ವಾಲಿಫೈ ಆಗಿದ್ದೀನಿ. ಓಕೆ, ಸೊ ಈ ಟೈಪ್ ಇದ್ದಾಗ ನಾವೇನ್ ತಪ್ಪು ಮಾಡಿದೀವಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ದೆನ್ ಈ ಪ್ರೊಸೆಸ್ ಈಗ ನೀವು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಸತ್ಯಾಂಶ ಹೇಳ್ಬೇಕಂದ್ರೆ, ನೋಟಿಫಿಕೇಶನ್ ಆಗಿರೋದು ನವೆಂಬರ್ 2011ರಲ್ಲಿ, 11ರಿಂದ ಪ್ರಿಲಿಮಿನರಿ ಎಕ್ಸಾಮ್ ಏಪ್ರಿಲ್ 2012ರಲ್ಲಿ ಆಯ್ತು, ಮೇನ್ಸ್ ಎಕ್ಸಾಮ್ ಆಗ್ಬಿಟ್ಟು ಡಿಸೆಂಬರ್ 2012ರಲ್ಲಿ ಆಯ್ತು, ಇಂಟರ್ವ್ಯೂ ಬಂದ್ಬಿಟ್ಟು ಮೇ ಏಪ್ರಿಲ್ 2013ರಲ್ಲಿ ಮುಗೀತು ಅಲ್ಲ. ಅದಾದ ನಂತರ 2014 ಬಂದಿಲ್ಲ. 3 ವರ್ಷ ಕಾದಿದೀವಿ ಇದಕ್ಕೆ. 3 ವರ್ಷ ನಾವು ಓದಿದೀವಿ. ಮತ್ತೆ ಅದಕ್ಕಿಂತ ಹಿಂದೂ ಕೂಡ ಸುಮಾರು ಒಂದು 5 ವರ್ಷ ಓದಿದ್ದೀವಿ. ನಾನ್ ಡಬಲ್ ಡಿಗ್ರಿ ಗ್ರಾಜುಯೇಟ್ ಆಗಿ BE MBA ಮಾಡಿದ್ದೀನಿ. ನಂದು ಪರಿಸ್ಥಿತಿ ಏನು, ನಾನು ಎಷ್ಟು ಕರಿಯರ್ ಅಪರ್ಚುನಿಟೀಸ್ ಗಳನ್ನ ಹಾಳು ಮಾಡ್ಕೊಂಡಿದ್ದೇನೆ ಇದ್ರ ಒಂದು ಎಕ್ಸಾಮ್ ಸಂಬಂಧ. ನೀವು ಯಾರೋ ಮಾಡಿರೋ ತಪ್ಪಿದಕ್ಕೆ ಯಾರ ಮೇಲೇನೋ ಗುಬೇರಿಸಿ ಅವ್ರನ್ನ ನಮ್ಮನ್ನೆಲ್ಲ ಬಲಿಪಶು ಮಾಡೋದು ಯಾವ ನ್ಯಾಯ ಅನ್ನೋದು ನನಗೆ ಅರ್ಥ ಆಗಿಲ್ಲ. ಆಮೇಲೆ ಈ ಪ್ರೊಸೆಸ್ ದಲ್ಲಿ ಒಂದ್ ತಿಳ್ಕೋಬೇಕು, ಸಕ್ಸಸ್ ರೇಷಿಯೋ ಇರೋದು 0.001%, 0.1% ಅಲ್ಲ, 0.001%. ಇದರಲ್ಲಿ ಏನಾಗುತ್ತೆ, ಬಹಳ ಜನ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಆಗ್ತಾರೆ, ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಆಗ್ತಾರೆ. ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಗೆ ಏನಾಗುತ್ತೆ, ಓಕೆ ನಾವು ಮತ್ತೊಂದು ಅವಕಾಶ ಸಿಕ್ಕರೆ ಚೆನ್ನಾಗಿರೋದು, ಹೌದಾ, ಮತ್ತೊಂದ್ಸಲ ಅವಕಾಶ ಇನ್ನೊಂದ್ಸಲ ಪಡೆದ್ರೆ ಚೆನ್ನಾಗಿರೋದು, ಈ ಟೈಪ್ ಅವ್ರದ್ದು ಅಟಿಟ್ಯೂಡ್ ಇರುತ್ತೆ ಅಥವಾ ಅವ್ರದ್ದು ಧೋರಣೆ ಇರ್ತದೆ. ಈಗ ಸರ್ನೇ ಒಪ್ಕೊಂಡ್ರು, ಇವರು ರೆಡ್ಡಿ ಸರ್ ಹೇಳಿದ್ರು, DKC ಅವ್ರನ್ನ ಹೇಳಿದ್ರು, ಪ್ರತಿಭಟನೆಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳ್ತಿದ್ದಾರೆ, ಹೌದಾ. ಇದನ್ನ ನೋಟಿಫಿಕೇಶನ್ ಕ್ವಾಶ್ ಮಾಡಿ ಅಂತ ಇವ್ರು ಕೇಳ್ತಾ ಇದಾರೆ. ಇವ್ರ ಡಿಮಾಂಡ್ ಅದು ಇರ್ಬೋದು. ಡಿಮಾಂಡ್ ಅದನ್ನ ಮಾಡಿದ್ರೆ ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಇಷ್ಟೆಲ್ಲ ಇದನ್ನೆಲ್ಲ ಮಾಡಿಬಿಟ್ಟು ಏನ್ ಪ್ರಯೋಜನ ಆಯ್ತು? ಇದರಲ್ಲಿ ಸುಪ್ರಿಯಾ ಬಣಗಾರ್ ಅಂತ ಹೇಳಿ KPSC ಅಭ್ಯರ್ಥಿ ಒಬ್ರು ಫೋನ್ ಹೋಗಿದ್ದಾರೆ. ಸುಪ್ರಿಯಾ ಅವರೇ ನಮಸ್ತೆ. ನಮಸ್ತೆ ಸುಪ್ರಿಯಾ ಅವರೇ, ಒಟ್ಟಾರೆಯಾಗಿ ನೋಟಿಫಿಕೇಶನ್ ರದ್ದಾದ್ರೆ ಯಾವ ರೀತಿಯಾದಂತ ಒಂದು ಅನ್ಯಾಯಕ್ಕೆ ಒಳಗಾಗ್ತೀರಿ? ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದ್ ಕಡೆ ಬಲಿಪಶು ಆಗ್ತಿದ್ದಾರೆ ನಿಜ, ಆದ್ರೆ ಎಲ್ಲೋ ಒಂದ್ ಕಡೆ ಇದು ಕೂಡ ನೋಟಿಫಿಕೇಶನ್ ರದ್ದಾಗಬೇಕಾಗಿರೋದು ಕೂಡ ಅನಿವಾರ್ಯ ಅನ್ನುವಂತ ಪರಿಸ್ಥಿತಿ ಇವತ್ತಿನ ದಿನದಲ್ಲಿರುವಂತದ್ದು, ಏನ್ ಹೇಳ್ತೀರಿ? ಮೊದಲನೇದಾಗಿ ಇವತ್ತು ಜನಶ್ರೀ ಚಾನೆಲ್ ಅಲ್ಲಿ ಚರ್ಚೆ ಕೂತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಪ್ರಿಯಾ ಬಣಗಾರ್ ಅಂತೇಳಿ. 2011 ಆಕಾಂಕ್ಷೆಗಳಲ್ಲಿ ನಾನೊಬ್ಳು. ನಾನು ಮೂಲತಃ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇದು ನನ್ನ 3ನೇ ಪ್ರಯತ್ನ. ನಾನು ಸತತವಾಗಿ 10 ವರ್ಷಗಳಿಂದ ಅಭ್ಯಾಸ ಮಾಡಿದ್ದೀನಿ. ಈ ಬಾರಿ ನನಗೆ ಮೇನ್ಸ್ ಮತ್ತು ಇಂಟರ್ನಲ್ಲಿ ಕೂಡ ಉತ್ತಮ ಅಂಕಗಳು ಬರ್ತವೆ. ಯಾವ್ದಾದ್ರು ಒಂದು ಹುದ್ದೆ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿರುವಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ವಿದ್ಯಮಾನಗಳಿಂದ ನನಗೆ ತುಂಬಾನೇ ಬೇಸರ ಆಗಿದೆ. ಯಾರೋ ಒಂದು ಮಾಡಿರ್ತಕ್ಕಂಥ ಆರೋಪಗಳಿಂದ ಈ ಸಂಪೂರ್ಣ ನೇಮಕಾತಿಯನ್ನು ರದ್ದುಪಡಿಸತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವ್ರಿಗೆ ಸುಪ್ರಿಯಾ ಬಣಗಾರ್ ಅವ್ರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಇವರು ST ವುಮನ್ ಕ್ಯಾಟಗರಿನಲ್ಲಿ 2ನೇ ರ್ಯಾಂಕ್ ಬಂದಿದ್ದವ್ರು ಮೇನ್ಸ್ ಅಲ್ಲಿ. ಇವ್ರು ತಗೊಂಡಿದ್ ಮಾರ್ಕ್ಸ್ 937. ಇವ್ರಿಗಿಂತ ಫಸ್ಟ್ ರ್ಯಾಂಕ್ ಬಂದಿದ್ದವರು ಡಾಕ್ಟರ್ ಮೈತ್ರಿ ಅಂತ. ಇವ್ರಿಗಿಂತ ಮೇನ್ಸ್ ಅಲ್ಲಿ 72 ಮಾರ್ಕ್ಸ್ ಜಾಸ್ತಿ ಬಂದಿತ್ತು ಅವ್ರಿಗೆ. ಆದ್ರೆ ಡಾಕ್ಟರ್ ಮೈತ್ರಿನ ಇವ್ರು ಮಂಗಳಾ ಶ್ರೀಧರ್ ಅವರು ದುಡ್ಡು ಕೇಳ್ತಾರೆ ಡಾಕ್ಟರ್ ಮೈತ್ರಿಗೆ. ದುಡ್ಡು ಕೊಡೋದಿಲ್ಲ ಅಂದಿದ್ದಕ್ಕೆ ಈ ಸುಪ್ರಿಯಾ ಬಣಗಾರ್ ಅವ್ರಿಗೆ ಮೇನ್ಸ್ ಅಲ್ಲಿ ಈ ಫಸ್ಟ್ ರ್ಯಾಂಕ್ ಬಂದಿದ್ರಲ್ಲ ಮೈತ್ರಿ ಅನ್ನೋರಿಗೆ, ಅವ್ರಿಗಿಂತ 75 ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಅವ್ರಿಗಿಂತ 72 ಮಾರ್ಕ್ಸ್ ಕಮ್ಮಿ ಇದ್ದವ್ರು ಇವರು ಇನ್ನು ಟೋಟಲ್ ಮೇನ್ಸ್ ಅಲ್ಲಿ. ಇಂಟರ್ವ್ಯೂ ನಲ್ಲಿ ಡಾಕ್ಟರ್ ಮೈತ್ರಿಗಿಂತ 75 ಮಾರ್ಕ್ಸ್ ಜಾಸ್ತಿ ಬಂದ್ಬಿಡುತ್ತೆ ಇವ್ರಿಗೆ. ಅಂದ್ರೆ ಒಟ್ಟಾರೆಯಾಗಿ ಇವ್ರಿಗೆ 1087 ಬರುತ್ತೆ, ಡಾಕ್ಟರ್ ಮೈತ್ರಿಗೆ 1084 ಬರುತ್ತೆ. ಇವಾಗ ನನ್ನ ಪ್ರಶ್ನೆ ಇವರೆಲ್ಲರಿಗೂ ಕೇಳ್ತೀನಿ, ಇವರೆಲ್ಲ AC ರೆವಿನ್ಯೂ ACಗಳಾಗೋರು, DYSPಗಳಾಗುವಂತವ್ರು, ತಹಸೀಲ್ದಾರ್ಗಳಾಗುವಂತವ್ರು, ಇವ್ರು 1-2 ಜೀವನ ಅಲ್ಲ, ಇವ್ರ ಜೀವನ ಅಲ್ಲ, ಲಕ್ಷಾಂತರ ಜನ ಇವ್ರ ಕೆಳಗಡೆ ಇವ್ರದ್ದು ಲಕ್ಷಾಂತರ ಜನರ ಭವಿಷ್ಯ ಇವರ ಒಂದು ಪೆನ್ನಲ್ಲಿ ಒಂದು ಸಹಿಲಿರುತ್ತೆ. ಅಂತವರು ಇಂತಹ ಒಂದು ದೊಡ್ಡ ಇಂತಹ ಭ್ರಷ್ಟ ವಾತಾವರಣದಲ್ಲಿ ಹೋಗಿ ಯಾವ ರೀತಿ ನ್ಯಾಯ ಸಲ್ಲಿಸ್ತಾರೆ? ಇನ್ನೊಂದು 2ನೇದು, ಇವ್ರು 21ನೇ ರ್ಯಾಂಕ್ ಇಡೀ ರಾಜ್ಯದಲ್ಲಿ. ಆನಂದ್ ಕುಮಾರ್ ಅವರಿಗೆ ಹೇಳ್ಕೊಂಡಿರೋ ಪ್ರಕಾರ ಮೇನ್ಸ್ ಅಲ್ಲಿ 6200 ಜನ ಎಕ್ಸಾಮ್ ಬರೀತಾರೆ. 6200 ಜನ ಎಕ್ಸಾಮ್ ಬರ್ದವರಲ್ಲಿ ಇವ್ರಿಗೆ 21ನೇ ರ್ಯಾಂಕ್. ಇವರು ಪಾಪ BE ಮಾಡಿದ್ದಾರೆ, MBA ಮಾಡಿದ್ದಾರೆ, ಕಷ್ಟಪಟ್ಟು ಓದಿದ್ದಾರೆ,
ಪ್ರಾಮಾಣಿಕರು ಅಂತ ಅನ್ಕೋಬಹುದು. ಇವ್ರು ಯಾರಿಗೂ ದುಡ್ಡು ಕೊಟ್ಟಿಲ್ಲ ಅಂತಲೇ ಭಾವಿಸೋಣ. ಇವತ್ತು ಸುಮ್ನೆ ಹೈಪಥೆಟಿಕಲ್ ಆಗಿ ಅಂತಲೇ ಇಟ್ಕೊಳ್ಳೋಣ, ಇವರೆಲ್ಲೂ ಯಾರಿಗೂ ಲಂಚ ಕೊಡಕ್ ಹೋಗಿಲ್ಲ. ಹಾಗಿದ್ರೆ ಇವರು 21ನೇ ರ್ಯಾಂಕ್ ಅಲ್ಲ, ನನ್ನ ಪ್ರಕಾರ ಇವರು 4ನೇ ರ್ಯಾಂಕೋ 2ನೇ ರ್ಯಾಂಕೋ ಬರ್ಬೇಕಿತ್ತು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಈ CAG ರಿಪೋರ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಕನ್ನಡ ಮೀಡಿಯಂ ಪ್ರೊಫೆಸರ್ಗಳು ಇಂಗ್ಲಿಷ್ ಮೀಡಿಯಂ ನ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಗೊನಾಲ್ ಭೀಮಪ್ಪ ಇವ್ಯಾಲ್ಯೂಯರ್ಸ್ ಗೆ ಫೋನ್ ಮಾಡಿ ಇಂತಿಂತ ಅಭ್ಯರ್ಥಿಗೆ ಇನ್ಸಿಸ್ಟ್ ಮಾಡ್ಕೊಡಿ ಅಂತ ಮೇನ್ಸ್ ಅಲ್ಲಿ ಹೇಳ್ತಾರೆ. ಮತ್ತೆ ಈ ಎಕ್ಸಾಮ್ ಸ್ಕ್ರಿಪ್ಟ್ಸ್ ಎಲ್ಲ ಚೆಕ್ ಮಾಡಿದಾಗ ಅವರು ಏನಂತಾರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಎಕ್ಸಾಮಿನೇಷನ್ ವರ್ ಎವ್ಯಾಲ್ಯೂಯೇಟೆಡ್ ಬೈ ಪ್ರೊಫೆಸರ್ಸ್ ಅಂಡ್ ಎವ್ಯಾಲ್ಯೂಯೇಟರ್ಸ್ whose names were not in the recommended by university approved authorities. ಯಾರ್ಯಾರು ಕಾಂಜಿ ಪಿಂಜಿ ಅಂತಿರಲ್ವಾ, ನಾವು ಅಂತವನ್ನೆಲ್ಲ ತಗೊಂಡ್ಬಂದು ಪರೀಕ್ಷೆಯಲ್ಲಿ ಇವ್ರು ತಗೊಂಡಿರುವಂತ ಇವ್ರು ಬರೆದಿರುವಂತ ಉತ್ತರ ಪತ್ರಿಕೆನ ಅವ್ಯಾಲ್ಯೂಯೇಟ್ ಮಾಡ್ಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇವ್ರಿಗೆ ಓರಲ್ ಅಲ್ಲಿ ಲಿಸ್ಟ್ ಅಲ್ಲಿ ಅನ್ಯಾಯ ಆಗ್ತಾ ಇಲ್ಲ, ಇದು ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ. ಇವ್ರು ಇನ್ನೊಂದು ಇದು, ಈಗ ಇದನ್ನೇ ತಗೊಳ್ಳೋಣ, ಇವ್ರಿಗೆ 1045 ಬಂದಿದೆ. ಯಾರಿಗೆ? ಆನಂದ್ ಪ್ರಸಾದ್ಗೆ. ಈಗ ಸುಪ್ರಿಯಾ ಬಣಕಾರ್ 937 ಬಂದಿದೆ. ಇವ್ರಿಗಿಂತ 100 ಮಾರ್ಕ್ಸ್ ಕಮ್ಮಿ ಇರೋರು. ಈಗ ಸುಪ್ರಿಯಾ ಬಣಕಾರ್ ಬಂದಿದ್ರಲ್ಲ, ಈ ಆನಂದ್ ಪ್ರಸಾದ್ಗಿಂತ 100 ಮಾರ್ಕ್ಸ್ ಕಮ್ಮಿ ಇರೋರು ಮೇನ್ಸ್ ಅಲ್ಲಿ. ಆದ್ರೆ ಇವ್ರು ಎಷ್ಟು ಮಾರ್ಕ್ಸ್ ಬಂದಿದೆ ಗೊತ್ತಾ? ಇಂಟರ್ವ್ಯೂ ನಲ್ಲಿ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ 80 ಮಾರ್ಕ್ಸ್. ನೋಡಿ, ಒಂದ್ ನಿಮಿಷ ಇಲ್ಲ, ಇಂಟರ್ವ್ಯೂದಲ್ಲಿ ನಿಮ್ಗೆ ಅರ್ಥ ಆಗ್ತೀನಿ. ಇಲ್ಲಿ ಬರೀ ನಿಮ್ಮೊಬ್ಬರು ಪ್ರಶ್ನೆ ಇದೇ ತರೀಕೆ ದುಡ್ಡು 2004 ನಾನು ಕ್ಲಿಯರ್ ಮಾಡ್ತೀನಿ. ನೀವು ಏನಿದೆ ಒಂದ್ ನಿಮಿಷ ನೀವು ಹೇಳ್ಬಿಡ್ತೀನಿ. 98, 99, 2004 ಇದೇ ತರೀಕೆ ಇವರು ಇಟ್ಕೊಂಡೇ ಕೂಲಿ ಮಾಡಿರೋದು. ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ, ಆರೋಪ ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ದಾಕ್ಷಿಗಳು ಸಾಕ್ಷಿಗಳಿಲ್ಲ. ಏನಾಗಿದೆ ಪರ್ಸನಲ್ ಇಂಟರ್ವ್ಯೂ ನಮ್ಮ ಕಷ್ಟ. ಸುಪ್ರಿಯಾ ಅವರೇ, ನಿಮ್ ಪರ್ಸನಲ್ ಇಂಟರ್ವ್ಯೂ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅನ್ನೋ ಒಂದು ಅಲಿಗೇಷನ್ ಅನ್ನ ರವಿಕೃಷ್ಣ ಬಂದಿದೆ. ಅದು ಯಾವ ರೀತಿ ಬಂದಿದೆ? ನೀವು ದುಡ್ಡು ಕೊಟ್ಟಿರ್ಬೋದು ಅನ್ನೋ ಒಂದು ಅನುಮಾನ ಸಹ ಇಲ್ಲ. ನಾನು ಹೇಳಿಲ್ಲ. ನಾನು ಹೇಳಿರೋದು ಹೇಳ್ಬಾರ್ದು. ಮೈತ್ರಿ ಅವರಿಗೆ 75 ಬಂದಿದೆ, ಇವರು 150. ಅವ್ರಿಗೆ ಮೈತ್ರಿ ಅವರ ಆರೋಪ ಏನು ಅಂದ್ರೆ ನಾನು ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಕಮ್ಮಿ ಬಂದಿದೆ ಅಂತ ಅವ್ರು ಹೇಳ್ತಿರೋದು. ನಾನು ಇವರು ರವಿಕೃಷ್ಣ ರೆಡ್ಡಿ ಅವರ ರಿಯಾಕ್ಷನ್ ನೀವೇನು ಹೇಳ್ತೀರಾ ಹೇಳಿ? ಹಲೋ ಸರ್, ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ. ನಾನು 10 ವರ್ಷದಿಂದ ಓದ್ತಾ ಇದ್ದೀನಿ, ಇದು 3ನೇ ಪ್ರಯತ್ನ ನಂದು. ನೀವು ನೋಡ್ಬೋದು, ಅದು ದುಡ್ಡು ಕೊಡ್ಬೇಕು ಅನ್ನೋದಾದ್ರೆ ಯಾವ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಫಸ್ಟ್ ನೀವು ತುಲನೆ ಮಾಡಿ ನೋಡಿ. ನನ್ ಬ್ಯಾಕ್ ಗ್ರೌಂಡ್ ಏನು ಅಥವಾ ಮೈತ್ರಿ ಅವ್ರ ಬ್ಯಾಕ್ ಗ್ರೌಂಡ್ ಏನು, ಅವ್ರು ಯಾವ ಇದ್ದಾರೆ, ನಾನ್ ಯಾವ ಇದ್ದೀನಿ ಅಂತ ಹೇಳಿ. ಪರ್ಸನಾಲಿಟಿ ಟೆಸ್ಟ್ ಅನ್ನೋದು 200 ಮಾರ್ಕ್ಸ್ಗೆ ನಡೆಯುತ್ತೆ. ಅದ್ರಲ್ಲಿ ನನಗೆ 150 ಅಷ್ಟೇ ಬಂದಿರೋದು ಸರ್. ಹೌದಾ? ನಾನು ಕಷ್ಟಪಟ್ಟು ಓದಿದ್ದೀನಿ, ಇದು 3ನೇ ಪ್ರಯತ್ನ ನಂದು. ನನಗೆ 150 ಬಂದಿರೋದೇ ತಪ್ಪು ಅನ್ನೋ ತರ ಬಿಂಬಿಸಿದ್ದೀರಲ್ಲ ನೀವು. ಅಲ್ಲ, ಇನ್ನೊಂದು ವಿಚಾರ ಮಾಡ್ತೀನಿ. ಇಲ್ಲಿ ಒಂದು ವಿಚಾರ ಆಡ್ತೀನಿ. ಎಲ್ಲರೂ ಇದೇ ರೀತಿನೇ ಆರೋಪ ಮಾಡ್ತಿರೋದು ಎಷ್ಟು ಸರಿ? ಇದು ವಾಸ್ತವನ ನೋಡಿ, ನೀವು ವಾಸ್ತವನ ತುಲನೆ ಮಾಡಿ ನೋಡಿ. ಮಾತಾಡಿ ನಂತರ ಮಾತಾಡೋದು. ಈಗ ಸುಪ್ರಿಯಾ ಅವ್ರ ಮಾತಿಗೆ ನಾನು ಬರ್ತೇನೆ. ಇಲ್ಲಿ ಕೇಳಿ, ಇಲ್ಲಿ ನಿಜಾಂಶ ಏನಿದೆ ಅಂತ ನಾನು ಹೇಳ್ತೇನೆ. ಸುಪ್ರಿಯಾ ಅವ್ರಿಗೆ ಒಂದು ಅವರೇಜ್ ಸಂಬಳ 8,000 ರೂಪಾಯಿ ಇರ್ಬೋದು. ಒಂದು ಸ್ಕೂಲ್ ಟೀಚರ್ ಅರ್ಥ ಮಾಡ್ಕೊಳ್ಳಿ, 8ರಿಂದ 10,000 ರೂಪಾಯಿ. ಈಗ ಅಲಿಗೇಷನ್ ಇವ್ರು ಹಾಕಿರೋಂತ ಒಂದು ಬೋರ್ಡ್ಗಳು, ಫ್ಲೆಕ್ಸ್ ಬೋರ್ಡ್ಗಳು ರೋಡ್ಗಳಲ್ಲಿ 1 ಕೋಟಿಯಿಂದ 1.5 ಕೋಟಿ. ಇದು ದುಡ್ಡಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಈಗ ರಿಯಾಲಿಟಿ ಏನಿದ್ರಲ್ಲಿ ಅಂತ ರಿಯಾಲಿಟಿ COD ತನಿಖೆ ಕೊಟ್ರಿ, ಇದೆಲ್ಲ ಆಗಿರೋದ್ರೆ ಅಪರಾಧ. ಒಂದೇ ಒಂದು ಕೇಸ್ ಪ್ರೂವ್ ಮಾಡಿದ್ರೆ ನೀವು, ಒಂದೇ ಒಂದು ಕೇಸ್ ಜಸ್ಟಿಫಿಕೇಶನ್ ಬಂದಿದ್ದೀರಾ. ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಇದೆ ಮೇಡಮ್. ಸುಪ್ರೀಂ ಕೋರ್ಟ್ ಒಂದ್ ನಿಮಿಷ ಹೇಳಿ ಹೇಳಿ. ಸರ್, ನಾನು ಮೇಡ್ಸ್ ಅಲ್ಲಿ ನನಗೆ 1000 ತನಕ ಬರುತ್ತೆ ಮಾರ್ಕ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದ್ರೆ ಬರ್ಲಿಲ್ಲ. ನಾನು ಇಂಟರ್ವ್ಯೂ ನಲ್ಲಿ ಚೆನ್ನಾಗ್ ಮಾತಾಡೋ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಅಲ್ಲಿಂದ ಸಾಕಷ್ಟು ಪ್ರಯತ್ನ ಪಟ್ಟೆ. ಇಂಟರ್ವ್ಯೂ ನಲ್ಲಿ ನನ್ನ ಲೆವೆಲ್ ಬೆಸ್ಟ್, ನನಗೆ 30 to 40 ಮಿನಿಟ್ಸ್ ನಾನು ಇಂಟರ್ವ್ಯೂ ಇರ್ಬೋದು ಸರ್ ನಂದು. ಇಲ್ಲ, ನೀವು ಒಂದ್ ನಿಮಿಷ ಅರ್ಥ ಮಾಡ್ರಿ. ಅಲ್ಲ ಸರ್, ಇದರಲ್ಲಿ ಹೇಳ್ಬಿಟ್ಟು, ಯಾಕಂದ್ರೆ ನನಗೆ ನಿಮ್ ಬಗ್ಗೆ ನಿಮ್ಗಿಂತ ಜಾಸ್ತಿ ರೋಷ, ಕೋಪ, ನಿಮ್ ಬಗ್ಗೆ ಪ್ರೀತಿ ನನಗಿದೆ. ಇಲ್ಲ ಹೇಳ್ತೀನಿ, ಬರೀ ನಾನು ನಿಮ್ಮ ಮಾಡ್ತಾ ಇಲ್ಲ. ನಾವು ಒಂದ್ ನಿಮಿಷ ಅದಕ್ಕೆ ಯಾಕೆ ಹೇಳ್ತೀನಿ ಹೇಳ್ತೀನಿ. ಇವಾಗ ಪರ್ಸನಾಲಿಟಿ ಇಂಟರ್ವ್ಯೂ ಅಂದ್ರೆ ಏನು? 4 ಜನ ಪ್ಯಾನಲ್. ನಿಮ್ಗೆ ಎಷ್ಟು ಜನ ಕೂತಿದ್ರು ಇಂಟರ್ವ್ಯೂ ಆದಾಗ? 5 ಜನ ಇದ್ರು. 4 ಜನ, ಇನ್ನು 4ರಿಂದ 5 ಜನ ಎಷ್ಟೋ ಇರ್ತಾರೆ. ಓಕೆ, 4 ಜನ. ಈಗ ನೀವೊಬ್ರು ಇಂಟರ್ವ್ಯೂ, ನಾವು 4 ಜನ ನಿಮ್ಮನ್ನು ಮಾಡ್ತಾ ಇದೀವಿ. ನಾವು ನಿಮಗೆ 4 ಜನ ಒಂದೇ ಮಾರ್ಕ್ಸ್ ಕೊಡೋದಕ್ಕೆ ಸಾಧ್ಯ ಆಗುತ್ತಾ? 200 ಮಾರ್ಕ್ಸ್ ಅಲ್ಲಿ ಕೊಡಬಹುದಾ?
ಅಲ್ಲ ಒಂದು ಒಂದ್ ನಿಮಿಷ ಹೇಳಿ. ಅಲ್ಲ, ನಾನು ಏನಂತ ಹೇಳಿ? ನಾನು ಯಾವ್ದು ಸಾಧ್ಯತೆ ಇರುತ್ತೆ. ಅಲ್ಲ ಸರ್ ಒಂದು ಅಲ್ಲ ಅಲ್ಲ ನಾನು ಹೇಳ ಯಾಕಂದ್ರೆ ಒಂದ್ ನಿಮಿಷ ನಾನು ಇನ್ನೊಂದು ಮಾಡಲ್ಲ ಬಿಟ್ರೆ 1074 ಕ್ಯಾಂಡಿಡೇಟ್ಗಳಲ್ಲಿ 1083 ಕ್ಯಾಂಡಿಡೇಟ್ಗಳಿಗೆ ನಾವು 4 ಜನ ತಿಳ್ಕೊಳ್ಳಿ ಇದನ್ನ ಬಹಳ ಇಂಪಾರ್ಟೆಂಟ್. 1084 ಕ್ಯಾಂಡಿಡೇಟ್ಗಳಲ್ಲಿ 1083 ಜನಕ್ಕೆ ನಾವು 4 ಜನ ಒಂದೇ ಮಾರ್ಕ್ಸ್ ಕೊಡ್ತೀವಿ ಪರ್ಸನಲ್ ಇಂಟರ್ವ್ಯೂ ನಲ್ಲಿ ಅಂದ್ರೆ ಇಲ್ಲಿ ಏನಾಗಿರುತ್ತೆ? ಒಂದು ನಿಮಿಷ ನಿಮ್ಗೆ ಫಸ್ಟ್ ರ್ಯಾಂಕ್ ಬರ್ಬೇಕಾಗಿತ್ತು. ಈ ಬಗ್ಗೆ ಮತ್ತೆ ಮಾತಾಡೋಣ. ಸೊ ಸುಪ್ರಿಯಾ, ಮತ್ತೆ ನಾವು ನಿಮ್ಮೊಂದಿಗೆ ಸಂಪರ್ಕ ಮಾಡ್ತೀವಿ. ಈಗ ಒಂದು ಬ್ರೇಕ್ ನಂತರ ಚರ್ಚೆ ಮತ್ತೆ ಮುಂದುವರೆದಿದೆ.